ನಮಸ್ಕಾರ ಆತ್ಮೀಯ ಬಂಧುಗಳೇ. ಆ, ಹೀಗೆ ಒಬ್ಬರು ಪೇಷಂಟ್ ಕೇಳಿದರು ನಿನ್ನೆ, ಡಾಕ್ಟ್ರೇ ನೀರು ಎಷ್ಟು ಕುಡಿಬೇಕು, ಅಥವಾ ನಾವು ಊಟಕ್ಕಿಂತ ಮುಂಚೆ ನೀರು ಕುಡಿಬೇಕಾ ಅಥವಾ ಊಟದ ನಂತರ ನೀರು ಕುಡಿಬೇಕಾ ಅಂತ ಪ್ರಶ್ನೆ ಹಾಕಿದರು. ಸೊ ಅದನ್ನು ನಿಮ್ಮೆಲ್ಲರ ಮುಂದೆ ನಾನು ಅದನ್ನು ಹಂಚಿಕೊಳ್ಳಿ ಬಯಸ್ತೀನಿ. ನೀರು ಆ್ಯಕ್ಚುಲಿ ಬೇಸಿಗೆ ಪ್ರಾರಂಭ ಆಗಿದೆ. ಎಲ್ಲರೂ ನೀರು ಬೇಕೇ ಬೇಕು, ಬಹಳ ಇಂಪಾರ್ಟೆಂಟು. ಕಾಮನ್ ಆಗಿ ನಾವು ಹೇಳೋ ಪ್ರಕಾರ ಒಂದು 3-4 ಲೀಟ್ರ್ ನೀರು ಕುಡಿತೀವಿ. ಸೊ ಅದರಲ್ಲಿ ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ, ಅಂದರೆ ಯಾವ ಸಮಯದಲ್ಲಿ ನೀರು ಕುಡಿದ್ರೆ ಏನಾಗುತ್ತೆ ಅಂತ. ಸೊ ಊಟಕ್ಕಿಂತ ಮುಂಚೆ ನೀರು ಕುಡಿಬೇಕಾ ಅಥವಾ ಕುಡಿಬಾರ್ದಾ ಅಂತ ಒಂದು ಶ್ಲೋಕ ಬರುತ್ತೆ, ಏನಂದರೆ ಸಮಸ್ಥೂಲಾಕೃಶ ಭುಕ್ತ ಮಧ್ಯಾಂತ ಪ್ರಥಮಾಂಬುಪಾಹ ಅಂತ. ಸೊ ಅಂದರೆ ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಸಮಸ್ಥೂಲ ಅಂದರೆ ಭುಕ್ತ ಮಧ್ಯಾಂತ ಪ್ರಥಮಾಂಬುಪಾಹ ಅಂದರೆ ಭುಕ್ತ ಮಧ್ಯಾಂತ ಅಂದರೆ ನೀವು ಊಟಕ್ಕಿಂತ ಮೊದಲು ನೀರು ಕುಡಿದ್ರೆ ಅದು ನಿಮ್ಮ ದೇಹದಲ್ಲಿರ್ತಕ್ಕಂಥ ಏನು ಅಸಿಡಿಕ್ ಫ್ಯಾಕ್ಟರ್ಸನ್ನು ಕಡಿಮೆ ಮಾಡ್ತದೆ. ಅದರಿಂದ ಕೃಶತೆ ಉಂಟಾಗುತ್ತೆ ಅಂತ ಹೇಳ್ತಾರೆ. ದೇಹದಲ್ಲಿ ಬಲವರ್ಧನೆ ಆಗೋದಲ್ಲ, ಕೃಶತೆ ಉಂಟಾಗುತ್ತೆ. ಚಯಾಪಚಯ ಸ್ವಲ್ಪ ಹಿನ್ನಡೆ ಆಗುತ್ತೆ. ಸೊ ಸ್ವಲ್ಪ ಗುಟುಕು ಮಾತ್ರದಲ್ಲಿ ಕುಡಿದ್ರೆ ಏನಾಗಲ್ಲ, ಬಟ್ ಕೆಲವೊಬ್ಬರು ಚಂಬುಗಟ್ಟಲೆ ಕುಡಿತಾರೆ. ಸೊ ಆ ಥರ ಕುಡಿಬಾರ್ದು ಅಂತ ಹೇಳ್ತಾರೆ. ಇನ್ನು ಊಟ ಮಾಡುವ ಒಂದು ಸಂದರ್ಭದಲ್ಲಿ ಮಧ್ಯ ಅಂತ, ಇನ್ ಬಿಟ್ವೀನ್ ಟೇಕಿಂಗ್ ಫುಡ್, ಆ ಸಮಯದಲ್ಲಿ ಸ್ವಲ್ಪ ತೊಗೊಂಡ್ರೆ ಅದು ಪಾಚನ ಆಗಲಿಕ್ಕೆ ಸಹಾಯಕಾರಿಯಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಊಟದ ನಂತರ ನಾವೇನು ತೊಗೋತೀವಿ, ಇಮಿಡಿಯೇಟ್ ಆಫ್ಟರ್ ಫುಡ್ ಕೆಲವೊಬ್ಬರು ಚಂಬುಗಟ್ಟಲೆ ನೀರು ಕುಡಿದ್ಬಿಡ್ತಾರೆ. ಸೊ ಆ ಥರ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ನಿಮ್ಮದಲ್ಲಿ ಸ್ಥೂಲಕಾಯವನ್ನು ಅದು ಮಾಡುತ್ತೆ ಅಂತ ಆವಾಗಲೇ ಸಾವಿರಾರು ವರ್ಷಗಳಿಂದ ಹೇಳಿದ್ದಾರೆ. ಸೊ ಯಾರು ಸ್ಥೂಲಕಾಯಗಳು ಇರ್ತಾರೋ ಅವರು ಊಟದ ನಂತರ ಇಮಿಡಿಯೇಟಾಗಿ ತುಂಬ ನೀರು ಕುಡಿಬೇಡಿ. ಸ್ವಲ್ಪ ಗುಟುಕು ಮಾತ್ರ ಕುಡ್ಕೊಂಡು ಆಮೇಲೆ ಮತ್ತೆ ಒಂದು 30 to 40 ಮಿನಿಟ್ಸ್ ನಂತರ ನೀರು ಕುಡಿಬೋದು. ಸೊ ಈ ಥರ ಕೆಲವೊಂದು ಸಣ್ಣ ವಿಷಯಗಳು ಕೂಡ ಎಷ್ಟು ನಮ್ಮ ದೇಹದಲ್ಲಿ ಪ್ರಾಮುಖ್ಯತೆ ಹೊಂದಿದೆ. ಸೊ ಗೊತ್ತಿರಲ್ಲ, ಕೆಲವೊಮ್ಮೆ ಗೊತ್ತಿದ್ದರೂ ಕೂಡ ನಾವು ಅದನ್ನು ಫಾಲೋ ಮಾಡಲ್ಲ. ಸೊ ಈ ಬೇಸಿಗೆಯಲ್ಲಿ ನೀರನ್ನು ಕುಡೀರಿ, ಎಷ್ಟು ಅವಶ್ಯವೋ ಅಷ್ಟು ಕುಡೀರಿ. ಬಟ್ ಅತಿಯಾದೂ ಅದು ಇದಾಗುತ್ತೆ, ದೇಹದಲ್ಲಿ ಏರ್ಪೇರು ಮಾಡ್ತದೆ. ಸೊ ಇದು ಒಂದು ಕೋಟ್, ಸಮಸ್ಥೂಲಾಕೃಶ ಭುಕ್ತ ಮಧ್ಯಾಂತ ಪ್ರಥಮಾಂಬುಪಾಹ ಅಂತ ತುಂಬ ಒಳ್ಳೆಯ ಒಂದು ಕೊಟೇಶನ್ ಕೊಟ್ಟಿದ್ದಾರೆ ಅಷ್ಟಾಂಗ ಹೃದಯದಲ್ಲಿ. ಸೊ ನೀವು ಇದನ್ನು ತಿಳ್ಕೊಂಡು ದಿನನಿತ್ಯ ಜೀವನದಲ್ಲಿ ರೂಢಿಸ್ಕೊಳ್ಳೋದಂತ ಇದನ್ನು ನಿಮ್ಮ ಒಂದು ವಿಷಯನ ಹಂಚ್ಕೊಳ್ಳಿಕ್ಕೆ ಅನ್ನಿಸ್ತು. ಸೊ ಹಂಚ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಒಳ್ಳೆಯದಾಗಲಿ.